BMTC ಬಸ್ಸು ಮತ್ತೆ ಶಿಫ್ಟ್ ಡಿಸೈರ್ ಟಚ್ ಆಗಿದೆ. ಈ ವಿಡಿಯೋ ನೋಡ್ಕೊಂಬನ್ನಿ, ಅವನದೇನು ತಪ್ಪಿಲ್ಲ. ನೋಡ್ಕೊಂಬನ್ನಿ, ಫಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಇವ್ರೆ, ಇದು ಗಾಡಿ ಟಚ್ ಮಾಡಿದ್ದಾರೆ BMTC ಅವರು. ಇದು ನೋಡಿ, ವೀಲ್ ಡ್ಯಾಮೇಜ್ ಆಗಿದೆ, ಚಾರ್ಜಿಗೆ ಏಟ್ ಆಗಿದೆ. ಗಾಡಿ ನಂಬರ್ ಬಂದ್ಬಿಟ್ಟು K05 AK381. ಇದೇ ಗಾಡಿಗೆ ಡ್ಯಾಮೇಜ್ ಮಾಡಿರೋದು. ಬಸ್ ಬಂದ್ಬಿಟ್ಟು K41 D26575. ಇದೇ ಬಸ್ ನಂಬರು. ಡ್ರೈವರ್ ಕೂಡ ತೋರಿಸ್ತೀನಿ. ಇವತ್ತು ಬೆಳಗ್ಗೆ ಇದಾಗಿರೋದು. ಇವ್ರು ನೋಡಿ, ಇವ್ರು ಡ್ರೈವರು, ಇವ್ರು ಕ್ಲೀನರು. ಅಲ್ಲಿ ಸೈಡ್ಗೆ ಹಾಕ್ತೀವಿ ಅಂತ ಹೇಳಿದೀನಿ, ಹಾಕ್ಸಿಲ್ಲ ಅವರು. ಇಲ್ಲಿಗೆ ಬಂದ್ಬಿಟ್ಟು ಹೇಳ್ತವ್ರೆ. ಅವ್ರು ಕೇಳಿದ್ರೆ ಸ್ಟೇಷನ್ಗೆ ಹೋಗ್ರಿ, ಇನ್ಶೂರೆನ್ಸ್ ಕ್ಲೈಮ್ ಮಾಡ್ರಿ, ಈ ಥರ ಮಾತಾಡ್ತಾ ಇದ್ದಾರೆ ಇವರು ಬಸ್ ಡ್ರೈವರು, ಕಂಡಕ್ಟರ್ ಅವರು. ನೋಡಿ ಏನು ಮಾಡೋಣ, ಇವರು ಬಸ್ ಅವ್ರನ್ನ ಈ ಥರ ಮಾಡಿಬಿಟ್ಟು ನಾವು ಬಂಡವಾಳ ಹಾಕಿ ತಂದಿರೋ ಬಸ್ಸು ಗಾಡಿ ಅವ್ರದ್ದು, ಬಸ್ ಯಾರ್ದು, ಅವ್ರಿಗೇನು ಅವ್ರ ಇಷ್ಟಾನುಸಾರ ಅವ್ರು ಓಡಿಸೋದು, ತರೋದು, ಅಲ್ಲಿ ಹಾಕ್ಬಿಡೋದು, ಸ್ಟೇಷನ್ಗೆ ಹೋಗ್ಬಿಟ್ಟು ಇನ್ಶೂರೆನ್ಸ್ ಕ್ಲೈಮ್ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ ಹೇಳಿ ಮಾತಾಡೋದು. ಅದು ಅವ್ರಿಗೆ ಸುಲಭ ಆಗಿಬಿಟ್ಟಿದೆ ಇವಾಗ. ಇದು ಈ ಥರ ಮಾಡ್ತಾ ಇದ್ದಾರೆ ಡ್ರೈವರ್ಗಳು ನೋಡಿ. ಅವ್ನು ನಮ್ಮ ಫ್ರೆಂಡು, ಅವನದೇನು ತಪ್ಪೇ ಇಲ್ಲ. ತಪ್ಪಿರೋದು ಬಸ್ ಅವ್ರದ್ದು. ಅವ್ರು ಕಟ್ಕೊಡಿ ಅಂತಂದ್ರೆ, ರೆಡಿ ಮಾಡ್ಕೊಡಿ ಅಂದ್ರೆ ಸ್ಟೇಷನ್ಗೆ ಹೋಗೋಣ, ಕೇಸ್ ಇದು ಯಾವುದು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳೋಣ ಅಂತವ್ರೆ. ಅದಕ್ಕೆಲ್ಲ ಇನ್ಶೂರೆನ್ಸ್ ಕ್ಲೈಮ್ ಮಾಡಕ್ಕೆ 1-2 ದಿನ 3 ದಿನ ಸುಮ್ಮನೆ ಅಲಿಬೇಕು ಪಾಪ. ಎಲ್ಲಿಂದ ತರ್ತಾನೆ? ನೋಡ್ಕೊಂಡು ಹೋಗ್ಬೇಕಲ್ಲ ಅಣ್ಣ. ನೀವು BMTC ಅಣ್ಣ, ನೀವು ಈ ನಡುವೆ ಜಿ ಅಂತ ನುಗ್ಗಿಸ್ಕೊ ಹೋಗ್ತೀರಾ. ಅದು ಚಾರ್ಜಿಂಗ್ ಬೇರೆ, ಸೌಂಡು ಬರಲ್ಲ, ಏನು ಬರಲ್ಲ. ಸ್ವಲ್ಪ ನಿಧಾನ ಹೋಗಿ ಅಣ್ಣ, ನಿಮ್ಗೂ ಒಳ್ಳೇದು, ನಮಗೂ ಒಳ್ಳೇದು. ಸುಮ್ಮನೆ ಎಲ್ಲ ಗುತ್ಕೋ ಹೋಗ್ಬಿಟ್ರೆ ಅಲ್ಲ, ಆ ಪ್ಲೇಸಲ್ಲಿ ಅವ್ನು ಕ್ಯಾಮ್ರಾ ಓಪನ್ ಮಾಡಿಸಿದ್ರೆ ನೀವೇ ಸೋಲ್ತಾ ಇದ್ರಿ. ಅರ್ಥ ಆಯ್ತಾ?